ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಲ್ಪತರುನಾಡು ತಿಪಟೂರಿನ ಹುಡುಗ ದೀಪಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದರೆ, ಈಗ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ಮೇಲೆ ನೀವು ದುಡ್ಡು ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಅದು ನಿಮ್ಮ ದೊಡ್ಡ ತಪ್ಪು. ಅದು ನಿಮ್ಮ ಮೈಂಡಿಂದ ತೆಗೆದಾಕ್ಬಿಡಿ. ಹಾಗಾದರೆ ಯಾವ ಥರ ಒಂದು ದುಡ್ಡು ಮಾಡ್ಕೊಳೋದು, ಅದಕ್ಕೆ ಯಾವುದೇ ಥರ, ಅದಕ್ಕೇನೇನು ಪಾಲಿಸಿಗಳಿದ್ದಾವೆ, ಅದಕ್ಕೇನೇನು ರೂಲ್ಸ್ ಇದ್ದಾವೆ ಎಲ್ಲ ಹೇಳ್ಕೊಡ್ತೀನಿ. ಹೇಳೋಕ್ಕೂ ಮುಂಚೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡ ಅಲ್ಲಿ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದೀನಿ, ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೇ ಬಿಡೋಣ. ಬನ್ನಿ ಮಾಡೋಣ. ಏನಪ್ಪ ಅಂದರೆ, ಫಸ್ಟ್ನೇದೇನಪ್ಪ ಅಂದರೆ, ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತೀರಾ. ಕ್ರಿಯೇಟ್ ಮಾಡಿದ ತಕ್ಷಣ ದುಡ್ಡು ಮಾಡ್ಬೋದಾ? ಮಾಡೋಕ್ಕಾಗಲ್ಲ. ಈಗ 2025ರಲ್ಲಿ ಯಾರು ನನ್ನ ಒಂದು ವೀಡಿಯೋನ ನೋಡ್ತಾ ಇದ್ದೀರಾ, 2025ರಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ಒಂದು ವೀಡಿಯೋ ಮಾಡಿದ್ದೀನಿ. ಐ ಕಾರ್ಡಲ್ಲಿ ಹಾಕಿರ್ತೀನಿ. ಐ ಕಾರ್ಡಲ್ಲಿಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಆ ಒಂದು ವೀಡಿಯೋನ ನೀವು ಕ್ಲಿಕ್ ಮಾಡ್ಕೊಂಬಿಟ್ಟು ಆ ಒಂದು ವೀಡಿಯೋನ ಈ ಒಂದು ವೀಡಿಯೋನ ನೋಡ್ಕೊಂಬನ್ನಿ. ಯಾಕಪ್ಪ ಅಂದರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಲ್ಲ, ಆ ಎಂಡ್ ಸ್ಕ್ರೀನಲ್ಲಿ ಹಾಕಿರೋ ವೀಡಿಯೋನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಬಿಟ್ಟು ಮತ್ತು ಯಾವ ಥರ ಒಂದು ಚಾನಲ್ನ ಸೆಟ್ಟಿಂಗ್ಸ್ ಮಾಡ್ಕೋಬೇಕು, ಗ್ರೋ ಆಗೋಕ್ಕೆ ಎಲ್ಲ ಪೂರ್ತಿ ಕಂಪ್ಲೀಟ್ ಸೆಟ್ಟಿಂಗ್ಸ್ ಹೇಳಿದ್ದೀನಿ. ಅದಕ್ಕೋಸ್ಕರ ಆ ಒಂದು ವೀಡಿಯೋನ ನೋಡ್ಕೊಂಬಂದು ಈ ಒಂದು ವೀಡಿಯೋನ ನೋಡಿ. ಆಲ್ರೆಡಿ ನನಗೆ ಗೊತ್ತು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ಗೊತ್ತು ಅನ್ನೋದು ಜಾಸ್ತಿ ಗೊತ್ತಿದ್ರೆ ನಿಮಗೆ ಇದನ್ನು ಬೇಕಾದ್ರೆ ವೀಡಿಯೋನ ನೋಡಿ ಕಂಟಿನ್ಯೂ ಮಾಡ್ಕೊಳ್ಳಿ. ಬನ್ನಿ ವೀಡಿಯೋನ ಶುರು ಮಾಡೋಣ. ಈಗ ಮೊದಲನೇದಾಗಿ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀರಾ. ಕ್ರಿಯೇಟ್ ಮಾಡಿದ್ಮೇಲೆ ದುಡ್ಡು ಮಾಡ್ಬೋದಾ? ಇಲ್ಲ. ನಿಮ್ಮ ಮೈಂಡಿಂದ ತೆಗೆದುಹಾಕ್ಬಿಡಿ. ಅದಕ್ಕೆ ಆದಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಅದನ್ನು ನೀವು ಮೀರಿದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಲು ಇರೋಲ್ಲ, ನಿಮ್ಮೊಂದು ಮಾನಿಟೈಸರ್ ಆದರೂ ಕೂಡ ಡಿಸೇಬಲ್ ಆಗಿಬಿಡುತ್ತೆ. ಹಾಗಾದರೆ ಆ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಯಾವುವು ಎಲ್ಲ ಹೇಳ್ತೀನಿ ಬನ್ನಿ. ಮೊದಲನೇದಾಗಿ 1,000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4,000 ವಾಚಿಂಗ್ ಟೈಮ್ನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಏನಪ್ಪ ಹೆಂಗಂದರೆ 1,000 ಸಬ್ಸ್ಕ್ರೈಬರ್ಸ್ ಅಂತ ಅವನಲ್ಲ. ಏನು ಹೆಂಗಂದರೆ 1,000 ಸಬ್ಸ್ಕ್ರೈಬರ್ಸ್ ಅಂತ ಹೇಳಿದ್ರೆ, ಈಗ ನಂದು ದೀಪಕ್ ಟೆಕಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅದನ್ನು ಯಾರಾದರೂ ಒಬ್ಬರು ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ 1 ಸಬ್ಸ್ಕ್ರೈಬರ್ಸ್ ಆಯಿತು. ಅದೇ ಥರ 1,000 ಜನ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ 1,000 ಸಬ್ಸ್ಕ್ರೈಬರ್ಸ್, ಆ ಒಂದು ಕ್ರೈಟೀರಿಯಾ ಮುಗೀತು. ಈಗ ಎರಡನೇದಾಗಿ ಬಂದ್ಬಿಟ್ಟು 4,000 ವಾಚಿಂಗ್ ಅವರ್ಸ್, 4,000 ಗಂಟೆ ವಾಚಿಂಗ್ ಟೈಮ್ನ ಕಂಪ್ಲೀಟ್ ಮಾಡಬೇಕು. ಅಂದರೆ ಇದು ನಿಜನಾ? ಎಷ್ಟೊಂದು ಜನಕ್ಕೆ ಇಷ್ಟೊಂದು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂತ ಎಷ್ಟೊಂದು ಜನಕ್ಕೆ ಭಯ ಇರುತ್ತೆ. ಇಷ್ಟೊಂದು ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ಅಂದರೆ ಎಷ್ಟೊಂದು ಜನ ಆ ಭಯ ಹಿಡ್ಕೊಂಡೆ ಎಷ್ಟೊಂದು ಜನ ಯೂಟ್ಯೂಬಿಗೆ ಕಾಲೇ ಇಡಲ್ಲ, ಮುಂದಕ್ಕೆ ಹೋಗೋದೇ ಇಲ್ಲ. ಎಷ್ಟೊಂದು ಜನ ಟ್ಯಾಲೆಂಟ್ ಇರುತ್ತೆ, ಆದರೆ ಮುಂದಕ್ಕೆ ಹೋಗೋಕ್ಕಾಗಲ್ಲ ಅದರಿಂದ. ಅದಕ್ಕೆ ಆ ಥರದಂತಹ ಯೂಟ್ಯೂಬ್ ಚಾನಲ್ ಆಗೋದೇ ಇಲ್ಲ ನನ್ನ ಕೈಲಿ, 4,000 ವಾಚಿಂಗ್ ಟೈಮ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂತ ಒಂದು ಭ್ರಮೆನ ಬಿಟ್ಬಿಡಿ. ಆಗುತ್ತೆ ಅಂತ ಬನ್ನಿ, ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಈಗ ಏನಪ್ಪ ಅಂದರೆ 4,000 ವಾಚಿಂಗ್ ಅವರ್ಸ್ ಅಂದರೆ ಹೆಂಗಪ್ಪ ಅಂದರೆ, ಈಗ ಒಂದು ವೀಡಿಯೋ ಎಕ್ಸಾಂಪಲ್, ಈಗ 10 ನಿಮಿಷದ ಒಂದು ವೀಡಿಯೋ ಇದೆ ಅಂದ್ಕೊಳ್ಳಿ. ಆ ಒಂದು 10 ನಿಮಿಷದ ವೀಡಿಯೋನ ಒಬ್ಬರು ಬಂದ್ಬಿಟ್ಟು 5 ನಿಮಿಷ ನೋಡ್ತಾರೆ, ಇನ್ನೊಬ್ಬರು ಬಂದ್ಬಿಟ್ಟು 2 ನಿಮಿಷ ನೋಡ್ತಾರೆ. ಅದೇ ಥರ ಎಷ್ಟೊಂದು ಜನ ಈಗ 7 ನಿಮಿಷ ಆಯಿತು. ಅದೇ ಥರ ಒಂದು 4,000 ಅವರ್ಸ್, 4,000 ಗಂಟೆ ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗಬೇಕು. ಆವಾಗ 4,000 ವಾಚಿಂಗ್ ಟೈಮ್ ಕಂಪ್ಲೀಟ್ ಆಯಿತು ಅಂದ್ಕೊಂಡ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕ್ರೈಟೀರಿಯಾ ಕಂಪ್ಲೀಟ್ ಆಗುತ್ತೆ, ನೀವು ಮಾನಿಟೈಸೇಷನ್ಗೆ ಎಲಿಜಿಬಲ್ ಆಗ್ಬೋದು. ಬಟ್ ಏನಪ್ಪ ಅಂದರೆ ಇದಕ್ಕೊಂದು ರೂಲ್ಸ್ ಇದೆ. ಆದರೆ ಇದರಲ್ಲಿ ನಿಮ್ಮ ಒಂದು ಓನ್ ಕಂಟೆಂಟ್ ಆಗಿರಬೇಕಾಗುತ್ತೆ. ಯಾವುದೇ ಥರ ನಿಮ್ಮೊಂದು ಸಿನಿಮಾ ಸಾಂಗ್ಸ್ ಆಗಿರಲಿ ಉಪಯೋಗಿಸಿರಬಾರ್ದು. ಯಾವುದೇ ಥರ ಒಂದು ಸಿನಿಮಾ ಸಾಂಗ್ಸು ತೊಗೊಂಡು ಡೈರೆಕ್ಟಾಗಿ ಅಪ್ಲೋಡ್ ಮಾಡೋದಾಗಿರಲಿ ಅದು ತೊಗೋಬಾರ್ದು. ಮತ್ತು ಯಾವುದೇ ಥರ ಒಂದು ಡೈರೆಕ್ಟ್ ಸಿನಿಮಾಗಳೇ ಅಪ್ಲೋಡ್ ಮಾಡೋದಾಗಿರಲಿ ಮಾಡ್ಕೋಬೋದು, ಬಟ್ ಮಾನಿಟೈಸೇಷನ್ ಆಗಲ್ಲ. ಮಾನಿಟೈಸೇಷನ್ ಆಗಬೇಕಾದ್ರೆ ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ, ಇಶ್ಯೂ ಆಗುತ್ತೆ. ಮಾನಿಟೈಸೇಷನ್ ರಿಜೆಕ್ಟ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಹಾಗೇ ಆಗುತ್ತೆ. ಯಾಕೆಂದರೆ ಕಾಪಿರೈಟ್ ಕಂಟೆಂಟ್, ನಿಮಗೆ 3 ಸ್ಟ್ರೈಕ್ ಬಂದರೆ ಸಾಕು, ನಿಮ್ಮೊಂದು ಚಾನಲ್ ಪರ್ಮನೆಂಟಾಗಿ ಡಿಲೀಟ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನೀವು ಅಂಥ ತಪ್ಪುಗಳನ್ನ ಮಾಡೋಕ್ಕೋಗ್ಬಿಡಿ. ಈ ರೀತಿಯಾಗಿ ನೀವು ದುಡ್ಡು ಮಾಡ್ಬೋದು. ಇದಕ್ಕೆ ಎಷ್ಟೊಂದು ರೂಲ್ಸ್ ಇದೆ ಅಂತ ಗೊತ್ತಿಲ್ಲ ಅಂದರೆ ಗೊತ್ತಿರೋರಿಗೆ ಗೊತ್ತಿರೋರ ಹತ್ರ ತಿಳ್ಕೊಡಿ. ಗೊತ್ತಿಲ್ಲ ಅಂದರೆ ಈ ಒಂದು ವಿಡಿಯೋನ ಬೇರೆಗೂ ಕೂಡ ಶೇರ್ ಮಾಡಿ. ಯೂಟ್ಯೂಬ್ ಚಾನಲ್ ನನ್ನ ಕೈಲಿ ಆಗೋದೇ ಇಲ್ಲ ಅಂತಾರಲ್ಲ, ಅವ್ರಿಗೆ ಶೇರ್ ಮಾಡಿ. ಮತ್ತು ಯೂಟ್ಯೂಬ್ ಚಾನಲ್ ನೀವು ಕಂಪ್ಲೀಟ್ ಮಾಡಬೇಕು ಅಂದರೆ ನಿಮ್ಮೊಂದು ಓನ್ ಕಂಟೆಂಟ್ ಅಂತ ಆಗಿರಬೇಕಾಗುತ್ತೆ. ಎಲ್ಲೋ 2-3% ಬೇರೆಯವ್ರದ್ದು ಅಪ್ಲೋಡ್ ಮಾಡಿ ಏನಾಗಲ್ಲ. ಎಲ್ಲ 99% ನಿಮಗೆ ನಿಮ್ಮ ಒಂದು ಓನ್ ಕಂಟೆಂಟ್ ಆಗಿದ್ದರೆ ಮಾತ್ರ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಬೆಳೆಯೋಕ್ಕಾಗೋದು, ಗ್ರೋ ಆಗೋದು. ಎಷ್ಟೊಂದು ಜನ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ, ಬಟ್ ಸ್ಟಾರ್ಟಿಂಗು ಎಷ್ಟೊಂದು ಜನ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೂ ವ್ಯೂಸ್ ಅವ್ರು ಅಂದ್ಕೊಂಡಿರೋ ರೀತಿಯಾಗಿ ವ್ಯೂಸ್ ಏನೂ ಬರೋಲ್ಲ.
ಯಾಕಪ್ಪ ಅಂದರೆ ಸ್ಟಾರ್ಟಿಂಗಿನು ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ತೀರ 0 ಸಬ್ಸ್ಕ್ರೈಬರ್ಸ್ ಅದು ಕೂಡ ಬರೋಲ್ಲ. ನಂದು ಇವಾಗ ರೀಚ್ ಆಗ್ತಿದೆ, ಯೂಟ್ಯೂಬ್ ಚಾನಲ್ಗೆ ಅಲ್ಗಾರಿದಮ್ ಕ್ಯಾಚ್ ಆಗ್ತಿದೆ. ಸ್ಟಾರ್ಟಿಂಗ್ ನಂದು ವೀಡಿಯೋಸ್ನ ಅಪ್ಲೋಡ್ ಆಗಿಲ್ಲ. ಸ್ಟಾರ್ಟಿಂಗ್ ಮೊದಲನೇ ವೀಡಿಯೋ ಎಲ್ಲರದು ಕೂಡ ರೀಚ್ ಆಗುತ್ತೆ, ಎಲ್ಲರದು ಪುಷ್ ಆಗುತ್ತೆ. ನಾನೇ ಎಕ್ಸ್ಪೀರಿಯನ್ಸ್ ಅನುಭವಿಸಿದ್ದೀನಿ. ಎಷ್ಟೊಂದು ಸತಿ ನಾನು ಕ್ರಿಯೇಟ್ ಮಾಡೋದು, ಡಿಲೀಟ್ ಮಾಡೋದು ಎಲ್ಲ ಕೂಡ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಎಕ್ಸ್ಪೀರಿಯನ್ಸ್ನ ಹೇಳ್ತಿದ್ದೀನಿ. ಮತ್ತು ಎಷ್ಟೊಂದು ಜನ ವಾಚಿಂಗ್ ಟೈಮ್ ಕಂಪ್ಲೀಟ್ ಮಾಡೋದು ಕಷ್ಟನಾ ಅಂತ ಹೇಳ್ತಿರ್ತಾರೆ. ಬರೀ 10 ವ್ಯೂಸ್ 20 ವ್ಯೂಸ್ ಬಂದರೆ ಹೆಂಗಪ್ಪ ಕಂಪ್ಲೀಟ್ ಮಾಡೋದು ಅಂದ್ಕೊತಿರ್ತಾರೆ. ಆ ಭಯ ನನಗೂ ಕೂಡ ಇತ್ತು. ಹೋಗ್ತಾ ಭಯ ಹೋಗುತ್ತೆ. ಯಾಕಪ್ಪ ಅಂದರೆ ಎಷ್ಟೊಂದು ಜನ ಕ್ರಿಯೇಟರ್ಸರು ಲಕ್ಷಗಟ್ಟಲೆ 1000ಗಟ್ಟಲೆ ವ್ಯೂಸ್ನ ತೊಗೊತಿರ್ತಾರೆ. ಅವರಿಗೂ ಗೊತ್ತಾಗುತ್ತೆ. ಈಗ ನಂದು ಈಗ ಬೇರೆಯವ್ರದ್ದು ಒಂದು 15,000 ವ್ಯೂಸ್ ಬಂದರೆ ಅದ್ರಾಗೆ ಎಷ್ಟು ಇದು ಒಂದು ಸತಿ ನಿಮ್ಮದು ಯೂಟ್ಯೂಬ್ ಚಾನಲ್ಲು ಗ್ರೋ ಆಯಿತು ಅಂದರೆ, ಒಂದು ಸತಿ ಎತ್ಕಂತು ಅಂದರೆ, ನಿಮ್ಮೊಂದು ಅಲ್ಗಾರಿದಮ್ ಕ್ಯಾಚ್ ಆಯಿತು ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಿಡಲ್ಲ. ಮತ್ತು 1,000 ಗಟ್ಟಲೆ 1,000 ಬರಲಿ 2,000 ಬರಲಿ, ಅದಕ್ಕೆ ಎಷ್ಟು ವಾಚಿಂಗ್ ಟೈಮ್ ಕಂಪ್ಲೀಟ್ ಆದಲ್ಲ. 15-20 ವ್ಯೂಸ್ ಬರೋದಕ್ಕೆ ಒಂದು 10,000 20,000 ಆ ಥರ ವ್ಯೂಸ್ ಬಂತು ಅಂದರೆ, ಅಥವಾ 1,500 2,000 ವ್ಯೂಸ್ ಬಂತು ಅಂದ್ರೆ ಮುಗಿತಾ. ನಮ್ಮೊಂದು ವಾಚಿಂಗ್ ಟೈಮ್ ಒಂದಕ್ಕೆ ಬಂತು ಅಂದರೂ ಒಂದು 2-3 ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೊಂಡು ಹೋಗ್ತಾ ವೈರಲ್ ಆಗುತ್ತಾ. ಆ ರೀತಿ ಯೋಚನೆ ಮಾಡಿ. ಥಿಂಕಿಂಗ್ ವಿಲ್ ಪಾಸಿಟಿವ್ ಆಗಿ ಯಾವತ್ತೂ ಯೋಚನೆ ಮಾಡಿ. ನೆಗೆಟಿವ್ ಆಗಿ ಯಾವುದೇ ಕಾರಣಕ್ಕೂ ಉಪಯೋಗಿಸೋಕೆ ಹೋಗ್ಬೇಡಿ. ನಾನು ನೆಗೆಟಿವ್ ಆಗಿ ಆಗಲ್ಲ ಅಂದ್ಕೊಂಡು ಎಷ್ಟೋ ಚಾನಲ್ನ ಡಿಲೀಟ್ ಮಾಡ್ಕೊಂಡು ಬಂದಿದ್ದೀನಿ. ಅದೇ ತಪ್ಪು ನೀವು ಕೂಡ ಮಾಡಬೇಡಿ. ಅದಕ್ಕೋಸ್ಕರ ನಾನು ಒಂದು ರಿಯಲ್ ಎಕ್ಸ್ಪೀರಿಯನ್ಸ್ನ ಹೇಳ್ತಿದ್ದೀನಿ. ಅದಕ್ಕೋಸ್ಕರ ನೀವು ಕಂಟೆಂಟ್ ಕ್ರಿಯೇಟರ್ಸ್ನ ದಯವಿಟ್ಟು ಸಪೋರ್ಟ್ ಮಾಡಿ. ಕನ್ನಡಿಗರನ್ನ ದಯವಿಟ್ಟು ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊತಿದ್ದೀನಿ. ಸಪೋರ್ಟ್ ಮಾಡಿ. ಹಾಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೂ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತ, ಚೆನ್ನಾಗಿ ಮಾಡ್ತಾರೆ ವೀಡಿಯೋನ. ನಾನು ಯಾವುದೇ ಒಂದು ವೀಡಿಯೋ ಮಾಡೋದಾದರೂ ಟ್ರಸ್ಟೆಡ್ ವೀಡಿಯೋ ಮಾಡ್ತೀನಿ. ಅದಕ್ಕೋಸ್ಕರ ನನ್ನ ಮೇಲೆ ನಂಬಿಕೆ ಇಟ್ಟು ಈ ವಿಡಿಯೋನ ನೋಡ್ಬಿಟ್ಟು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿ ಕೂಡ ಇದ್ದೀನಿ, ಫಾಲೋ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಫಾಲೋ ಮಾಡ್ಕೊಳ್ಳಿ.